ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸಂಜೆ ಸುಮಾರು ಒಂದು 5:30 ಆಗಿದೆ. ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಏನು ವ್ಲಾಗ್ ಅಂತ ಹೇಳಿದ್ರೆ, ನಮ್ಮ ತೋಟದಲ್ಲಿ ಏನೂ ಕೂಡ ಕೆಲಸ ಇಲ್ಲ. ಯಾಕಂತ ಹೇಳಿದ್ರೆ ಹಾಗಲಕಾಯಲ್ಲಿ ಕೆಲಸ ಏನೂ ಇಲ್ಲ. ಆಲ್ಮೋಸ್ಟು ಬೆಳೆ ಇರೋದಂದರೆ ಹಾಗಲಕಾಯಿ ತೋಟದಲ್ಲಿ ಏನೂ ಕೂಡ ಕೆಲಸ ಇಲ್ಲ. ಈಗ ಬಂದು ಅದಕ್ಕೋಸ್ಕರ ಏನು ಕೆಲಸ ಇಲ್ದಿರ ಸುಮ್ಮನೆ ಓಡಾಡ್ಕೊಂಡಿದ್ದೀನಿ. ಹಾಗೆ ಒಂದು ವ್ಲಾಗ್ ಮಾಡೋಣ ಅಂತ ಇವತ್ತು ವೀಡಿಯೋನ ಶುರು ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ನೋಟ್ಸ್ ಬರುತ್ತೆ, ನೀವೇ ಮೊದಲಾಗಿ ನೋಡ್ಬೋದು. ಓಕೆ ಫ್ರೆಂಡ್ಸ್, ಅಂದರೆ ಈ ತೋಟದಲ್ಲಿ ಬಂದು ಚಿಕ್ಕಡ್ಕಾಯಿ ಹಾಕಿದ್ನಲ್ವ, ಈ ಒಂದು ತೋಟದಲ್ಲಿ ಬಂದು ಯಾವುದೇ ರೀತಿಯ ಕೆಲಸ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಕಳೆ ಔಷಧಿನ ಹೊಡೆದಿದ್ದೀನಿ. ಸುಮಾರು ಒಂದು ರೌಂಡ್ ಅಪ್ ಹೊಡೆದಿದ್ದೀನಿ. ಅಂದರೆ ಇವಾಗ ಎಲ್ಲ ಒಣಗ್ತಾ ಇದೆ. ಇನ್ನೂ ಸುಮಾರು ಒಂದು ವಾರ ಇದರಲ್ಲಿ ಯಾವುದೇ ರೀತಿಯಾಗಿ ಕೆಲಸ ಇಲ್ಲ. ಅಂದರೆ ಬೆಳೆ ಎಕ್ಕಬೇಕು. ಬೆಳೆ ಎಕ್ಕೋದಕ್ಕೆ ಎಲ್ಲ ತಯಾರಿ ಆಗಿದ್ದಾವೆ. ಅಂದರೆ ಗೊಬ್ಬರ ಕೂಡ ರೆಡಿ ಆಗಿದೆ. ಬೀಜ ಕೂಡ ಎತ್ಕೊಂಡೋಗಿ ಹೈಟೆಕ್ ನರ್ಸರಿನಲ್ಲಿ ಕೊಟ್ಟಿದ್ದು ಆಗೋಯ್ತು. ಅದು ನಾರು ಬರೋದಕ್ಕೆ ಸುಮಾರು ಒಂದು 15 ದಿನ ಟೈಮ್ ತಗೊಳುತ್ತೆ. ಇನ್ನೊಂದು ವಾರ ಬಂದು ಯಾಕಂತ ಹೇಳಿದ್ರೆ ಕಳೆ ಔಷಧಿ ಹೊಡೆದಿದ್ದೀನಿ. ಅಲ್ಲಿವರೆಗೂ ನಾನು ಉಳುಮೆ ಮಾಡೋಂಗಿಲ್ಲ. ಬೇರೆ ದೋಣಿಗಳು ಮಾತ್ರ ಹೊಡ್ಕೊತೀನಿ. ಇಡೀ ತೋಟ ಎಲ್ಲ ಉಳಿಸಲ್ಲ. ರೌಂಡ್ ಅಪ್ ಹೊಡೆದ್ಮೇಲೆ ಸುಮಾರು ಒಂದು ತಿಂಗಳು ಬಿಡಲೇಬೇಕು. ಆದರೆ ಒಂದು ತಿಂಗಳೇನಾದ್ರು ನಾನು ಬಿಟ್ಬಿಟ್ರೆ ಇಲ್ಲಿ ನಮಗೇನು ಕೆಲಸ ಇರೋದಿಲ್ಲ. ಅದಕ್ಕೆ ದೋಣಿ ಮಾತ್ರ. ಆದರೆ ಬೆಳೆ ಎಷ್ಟು ಇಕ್ಕೊತೀನಿ ಅಷ್ಟು ಮಾತ್ರ ನಾನು ಟಿಲ್ಲರಲ್ಲಿ ಮಾಮೂಲಿ ಓಡಿಸ್ಕೊತೀನಿ. ಓಕೆ, ಇವತ್ತು ನಮ್ಮ ತೋಟದಲ್ಲಿ ಬಂದು ಏನೂ ಕೂಡ ಕೆಲಸ ಇಲ್ಲ. ನಾನು ತೋಟದಲ್ಲಿ ಕೂಡ ಹೋಗೋಕ್ಕಾಗಲ್ಲ. ಯಾಕಂದರೆ ಕಳೆ ಔಷಧಿ ಇರೋದ್ರಿಂದ ನಾವೇನಾದ್ರು ನಡ್ಕೊಂಡು ಹೋದರೆ ನಮ್ಮ ಕಾಲುಗಳೆಲ್ಲ ನವೆ ಆಗುತ್ತೆ. ಅದಕ್ಕೋಸ್ಕರ ತೋಟದಲ್ಲಿ ಏನು ಓಡಾಡ್ತಾ ಇಲ್ಲ. ಎನ್ವೆ ಮೇಲೆ ಇದೇ ರೀತಿಯಾಗಿ ಓಡಾಡಿಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಹಾಗೆ ಇವತ್ತು ಒಂದು ಕಮೆಂಟ್ನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋಬೇಕು. ಏನಂದರೆ, ನಮ್ಮ ಸಬ್ಸ್ಕ್ರೈಬರ್ ಬಂದು ಒಂದು ಕಮೆಂಟ್ ಮಾಡಿದರು. ಅಣ್ಣ, ನಿಮ್ಮ ವ್ಲಾಗ್ನ ನಾವು ತುಂಬ ನೋಡಿದ್ದೀವಿ. ಯೂಟ್ಯೂಬಲ್ಲಿ ತುಂಬಾ ವ್ಲಾಗ್ ನೋಡಿದ್ದೀವಿ. ಹಾಗೆ ಸೇವಂತಿಗೆ ಕೂಡ ಬೆಳೆದಿದ್ದೀರಾ. ಅದು ಬೆಡ್ ಹಾಕೋದ್ರಿಂದ ಹಿಡಿದು ಡ್ರಿಪ್ ಲೈನ್ ಎಳೆಯೋದಿಂದ ಹಿಡಿದು ಗೊಬ್ಬರ ಹಾಕೋದ್ರಿಂದ ಹಿಡಿದು ನಾರು ಅದು ತುಂಬ ಚೆನ್ನಾಗಿ ದೊಡ್ಡ ಗಿಡ ಆಗೋವರೆಗೂ ಕೂಡ ವ್ಲಾಗ್ ಮಾಡ್ಕೊತಾನೆ ಬಂದ್ರಿ. ಆದರೆ ಶಾಂಪಲ್ ಹೂವಾದಾಗೂ ಕೂಡ ವ್ಲಾಗ್ ಮಾಡಿದ್ದೀರಾ. ಆದರೆ ಫುಲ್ ಹೂವು ಬಂದಾಗ ನೀವು ವ್ಲಾಗ್ ಮಾಡಿಲ್ಲ, ಯಾಕೆ ಅಂತ ಕೇಳಿದರು. ಅಂದರೆ ಆ ಒಂದು ಟೈಮಲ್ಲಿ ನಾನೇ ಸಿಕ್ಕಾಪಟ್ಟೆ ಬ್ಯುಸಿ ಇತ್ತು. ಅಂದರೆ ಫುಲ್ ಹೂವು ಬಂದಿತ್ತು, ತೋಟ ಎಲ್ಲ ಫುಲ್ಲು ಹೂವು ಬಂದಿತ್ತು. ಅಂದರೆ ಇದಕ್ಕೂ ಕೂಡ ಹಾಕಿದ್ದೆ ಮತ್ತು ಅದಕ್ಕೂ ಕೂಡ ಹಾಕಿದ್ದೆ. ಎಲ್ಲಿಂದ ಎಲ್ಲಿವರೆಗೂ ಹಾಕಿದ್ನಿ ಅಂತ ಹೇಳಿದ್ರೆ, ಬನ್ನಿ ಈಗ ತೋರಿಸ್ತೀನಿ. ಅಂದರೆ ಈ ಕಡೆ ಬೌಂಡ್ರಿ ಕಾಣಿಸ್ತಾ ಇದೆಯಲ್ಲ, ಈ ಕಡೆ ಪಾರಮುಲ್ಲು ನಿಮಗೆ. ಅಂದರೆ ಲಾಸ್ಟು ಆ ಒಂದು ಪಾರಮುಲ್ಲಿಂದ ಹಿಡಿದು ಮತ್ತು ಆ ಮೆಶ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿವರೆಗೂ, ಮತ್ತು ಇಲ್ಲಿಂದ ಹಿಡಿದು ಮತ್ತು ಆ ತುದಿವರೆಗೂ ಕೂಡ ಹಾಕಿದ್ದೆ. ಸುಮಾರು 1.25 ಎಕರೆ ಹಾಕಿದ್ದೆ. ಇಡೀ ನಮ್ಮ ಊರಲ್ಲಿ ಯಾರೂ ಕೂಡ ಅಷ್ಟು ಹಾಕ್ದವ್ರಲ್ಲ. ಅಂದರೆ ನಮ್ಮೂರಲ್ಲಿ 2,000 ನಾರು, 3,000 ನಾರು, ಹೆವಿ ಅಂದರೆ 5,000 ನಾರು ಉಣೋರು ಜಾಸ್ತಿ. 5,000 ನಾರು ಉಣೋರೇ ಜಾಸ್ತಿ. ಆದರೆ ನಾನು ಉಣಿದ್ದು ಎಷ್ಟು ಗೊತ್ತಾ? ಬರೋಬ್ಬರಿ 15,000 ನಾರು ಉಣಿದ್ದೆ. 15,000 ನಾರು ಉಣಿದ್ದೆ. ಸಿಕ್ಕಾಪಟ್ಟೆ ಒಂದು ಕೆಲಸ ಇತ್ತು ಆ ಒಂದು ಟೈಮಲ್ಲಿ. ಸುಮಾರು ಒಂದು 3 ತಿಂಗಳು ನಾನು ಯೂಟ್ಯೂಬ್ನ ಬಿಟ್ಟು ಹೋಗ್ಬಿಟ್ಟೆ. 3 ತಿಂಗಳು ಯಾವುದೇ ರೀತಿಯಾಗಿ ಯೂಟ್ಯೂಬಲ್ಲಿ ಒಂದೇ ಒಂದು ವೀಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿಲ್ಲ ಆ ಒಂದು ಟೈಮಲ್ಲಿ. ಯಾಕಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಬ್ಯುಸಿನಲ್ಲಿದ್ದೆ. ಮತ್ತು ಹೋದ ವರ್ಷ ವರಲಕ್ಷ್ಮಿ ಹಬ್ಬ ಸೀಸನಲ್ಲಿ ಹೂವಾಗಲು ಯಾವ ರೀತಿಯಾಗಿ ರೇಟ್ಗಳಿತ್ತು ಅಂತ ನೀವೇ ತುಂಬ ಚೆನ್ನಾಗಿ ನೋಡಿದ್ದೀರಾ ಟಿ ವಿಗಳಲ್ಲಿ. ಅದೇ ರೀತಿಯಾಗಿತ್ತು. ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಆ ಕಡೆ ಅದೊಂದು ಬೇಜಾರು. ಬೆಲೆ ಇಲ್ಲ. ಬೆಳೆದಿರೋ ಬೆಳೆ ಅನ್ನೋದು ಸೂಪರಾಗಿತ್ತು. ಆದರೆ ಒಳ್ಳೆ ಕ್ವಾಲಿಟಿನೂ ಇತ್ತು, ತುಂಬ ಚೆನ್ನಾಗಿತ್ತು, ಒಳ್ಳೆ ಸೈಜ್ ಇತ್ತು. ಹೂವು ಅಂತೂ ತುಂಬ ಚೆನ್ನಾಗಿ ಬೆಳೆದಿದೆ. ಆದರೆ ನಾನು ಬೆಳೆದಿರೋ ತಕ್ಕಂಗೆ ಅದಕ್ಕೆ ಬೆಲೆ ಸಿಗಲಿಲ್ಲ. ಅದೊಂದು ಬೇಜಾರು. ಇನ್ನೊಂದು, ಯೂಟ್ಯೂಬ್ ಮಾಡೋದಕ್ಕೆ ಈ ಕಡೆ ಟೈಮ್ ಸಿಗ್ತಾ ಇಲ್ಲ. ಬೆಳಗ್ಗೆ 6 ಗಂಟೆ ಎದ್ದರೆ ಸಾಯಂಕಾಲ 6 ಗಂಟೆವರೆಗೂ ಕೂಡ ಕೆಲಸನ. ಬೆಳಗ್ಗೆ 6 ಗಂಟೆಗೆ ಎದ್ದಿದ್ದೀನಿ ಅಂತ ಹೇಳಿದ್ರೆ ಸಾಯಂಕಾಲ 6 ಗಂಟೆವರೆಗೂ ಕೂಡ ಕೆಲಸನೇ. 10 ಗಂಟೆವರೆಗೂ, ಒಂದು 9 ಗಂಟೆವರೆಗೂ ಹೂವು ಕಟ್ ಮಾಡು. 9 ಗಂಟೆಯಿಂದ ಎಲ್ಲ ಬ್ಯಾಗುಗಳು ಮಾಡ್ಕೊಂಡು ಇಲ್ಲಿಂದ ಹೊಸಕೋಟೆ ಮಾರ್ಕೆಟ್ಗೆ ಹಾಕು. ಹೊಸಕೋಟೆಗೆ ಹೋಗಿ, ಅಂದರೆ ನಮಗೆ ಹೊಸಕೋಟೆ ಬಂದು ಸುಮಾರು ಒಂದು 25 ಕಿಲೋಮೀಟ್ರ್ ಆಗುತ್ತೆ ನಮ್ಮೂರಿಂದ ಬಂದು. ಹೊಸಕೋಟೆ ಮಾರ್ಕೆಟ್ಗೆ ಹೋಗು. ಹೊಸಕೋಟೆ ಮಾರ್ಕೆಟಿಂದ ತಿರ್ಗಾ ಅಲ್ಲೆಲ್ಲ ಮುಗಿಸ್ಕೊಂಡು ಬರೋ ನಾನು ಸುಮಾರು ಒಂದು 11 ಗಂಟೆ 12 ಗಂಟೆ ಆಗಿರೋದು. ಅಲ್ಲಿಂದ ಬಂದು ಊಟ ಮಾಡ್ಕೊಂಡು ತಿರ್ಗಾ ಹೂವು ಕಟ್ ಮಾಡೋಕೆ ಇಡಿ. ಇದೇ ಒಂದು ಕೆಲಸ. ಸಂಜೆ 6 ಗಂಟೆವರೆಗೂ ಕೂಡ, 6 ಗಂಟೆ ಅಲ್ಲ, ಕತ್ಲಾಗೋವರೆಗೂ ಕೂಡ ಅದೇ ಕೆಲಸ. ಅದಕ್ಕಾಗಿ ನಾನು ಅವಾಗ ಯೂಟ್ಯೂಬಲ್ಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ, ನಿಮಗೂ ಕೂಡ ತೋರ್ಸೋಕ್ಕಾಗಲಿಲ್ಲ. ಓಕೆ, ನೋ ಪ್ರಾಬ್ಲಮ್. ಮತ್ತೆ ಹೂವನ್ನ ಬೆಳಿತೀನಿ. ಅಂದರೆ ಇವಾಗ ಸದ್ಯಕ್ಕೇನೂ ಇಲ್ಲ. ಅಂದರೆ ಸದ್ಯಕ್ಕೆ ಇವಾಗ ಏನು ನೋಡ್ತಾಯಿದ್ರೆ, ಇದು ಖಾಲಿ ಬೈಲು. ಇದಕ್ಕೂ ಕೂಡ ನಾನು ತರಕಾರಿನೇ ಹಾಕೋದು. ಈ ಒಂದು ಬೆಳೆ, ನೆಕ್ಸ್ಟ್ ಬೆಳೆ ನೋಡೋಣ, ಸಾಧ್ಯವಾದಷ್ಟು ನೆಕ್ಸ್ಟ್ ನೋಡೋಣ. ಯಾಕಂತೇಳಿದ್ರೆ ಹೂವು ಬೆಳೆ ಅಂತೇಳಿದ್ರೆ ಅದಕ್ಕೆ ಹೆವಿ ಬಂಡವಾಳ ಬೇಕಾಗುತ್ತೆ. ನಮ್ಮ ತರಕಾರಿ ಹಂಗಲ್ಲ. ನಮ್ಮ ತರಕಾರಿ ಅಮ್ಮಮ್ಮ ಅಂದರೆ
ಇಡೀ ನಮ್ಮ ತೋಟ ಎಲ್ಲ ಹಾಕ್ಬೇಕಂದ್ರೆ ಸುಮಾರು 1 ಲಕ್ಷ ರೂಪಾಯಿ ದುಡ್ಡಿದ್ರೆ ಸಾಕು ನನಗೆ. 1 ಲಕ್ಷ ರೂಪಾಯಿ ದುಡ್ಡಿದ್ರೆ ಸಾಕು, ನಮ್ಮ ತೋಟಕ್ಕೆ ಆರಾಮಾಗಿ ಬೆಳೆ ಹಾಕ್ಬೋದು. ತರಕಾರಿ ಇಕ್ಕೋದಕ್ಕೆ ಬಂಡವಾಳಕ್ಕೆ ನಮಗೇನು ಯೋಚನೆ ಇರೋದಿಲ್ಲ. ಸುಮಾರು 1 ಲಕ್ಷ ರೂಪಾಯಿ ಇದ್ರೆ ಸಾಕು, ಇಡೀ ನಮ್ಮ ತೋಟನೇ ಎಲ್ಲ ಬಂಡವಾಳ, ಇಡೀ ನಮ್ಮ ತೋಟಕ್ಕೆಲ್ಲ 1 ಲಕ್ಷ ರೂಪಾಯಿ ಆದರೆ ಹೆವಿ ಅಂತಲೇ 1 ಲಕ್ಷ ರೂಪಾಯಿನಲ್ಲಿ ನಾನು ಬಂಡವಾಳ ಹಾಕ್ಬೋದು. ಆದರೆ ಸೇವಂತಿಗೆ ಈ ಥರ ನಾನು ಬೆಳೆ ಬೆಳೆಯೋದಕ್ಕೆ ಹೋದರೆ ಸುಮಾರು ಲಕ್ಷಗಳೇ ನನಗೆ ಬೇಕಾಗುತ್ತೆ. ಸುಮಾರು 1.25 ಎಕರೆಗೆ ನಾನು ಹಾಕಿದ್ದ ಬಂಡವಾಳ ಸುಮಾರು 7.5ರಿಂದ ಸುಮಾರು 8 ಲಕ್ಷ ರೂಪಾಯಿಗೆ ಮುಟ್ಕೊಂತು. ಅಷ್ಟು ಬಂಡವಾಳನ ನಾನು ಹಾಕಿದ್ದೆ. ಓಕೆ, ನನ್ನ ಹಣೆ ಬರ ಚೆನ್ನಾಗಿಲ್ಲ, ಆ ಟೈಮಲ್ಲಿ ರೇಟ್ ಸಿಗಲಿಲ್ಲ. ಮತ್ತೆ ಬೆಳಿತೀನಿ, ಮತ್ತೆ ಖಂಡಿತವಾಗೂ ಬೆಳಿತೀನಿ. ಫುಲ್ ಹೂವು ಬಂದಾಗೂ ಕೂಡ ನನ್ನ ಕೈಯಲ್ಲಿ ಸಾಧ್ಯವಾದಷ್ಟು ವ್ಲಾಗ್ ಮಾಡೇ ಮಾಡ್ತೀನಿ, ಮತ್ತು ಇದೇ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೇ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಅದೊಂದು ಚಾಲೆಂಜ್ ಆಗಿ ತೊಗೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಒಂದು ಸರಿ ಹಾಕಿದೆ ಅಂದರೆ ನಾನು ಅಷ್ಟು ಬಂಡವಾಳ ಹಾಕಿದೆ, ಆ ಬಂಡವಾಳ ಹೋಯ್ತು ಅನ್ನೋ ಒಂದು ನನಗೆ ಬೇಜಾರಿಲ್ಲ. ಆಲ್ಮೋಸ್ಟ್ ಹೇಳ್ಬೇಕಂತ ಹೇಳಿದ್ರೆ ದುಡ್ಡು ಹೋಯ್ತು ಅನ್ನೋ ಒಂದು ಬೇಜಾರಿಲ್ಲ. ಆದರೆ ಒಂದೇ ಒಂದು ಫೋನ್ ಕಾಲಿಂದ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಯಾಕಂತ ಹೇಳಿದ್ರೆ ನನಗೆ ದುಡ್ಡು ಕಳ್ಕೊಂಡೆ ಅನ್ನೋ ಒಂದು ಬೇಜಾರಿಲ್ಲ. ಅಂದರೆ ದುಡ್ಡು ಮಾಡಬೇಕಂತ ನಾನು ಸೇವಂತಿಗೆ ಹಾಕಿಲ್ಲ. ನಾನು ಹಾಕಿದ್ದೆ ಅಂತ ಹೇಳಿದ್ರೆ ನನ್ನ ಒಂದು ಖುಷಿಗೆ ನಾನು ಹಾಕಿದೆ. ಆಗ ಸೇವಂತಿಗೆ ನನ್ನ ಖುಷಿಗೆ ನಾನು ಹಾಕಿದ್ದು. ಅಂದರೆ ಅಕ್ಕಪಕ್ಕ ತೋಟಗಳವರೆಲ್ಲ ಹಾಕ್ತಾಯಿದ್ರು, ನಾನು ಕೂಡ ಹಾಕಬೇಕು ಅಂತ ನಾನು ಕೂಡ ಆಸೆ ಬಿದ್ದಾಕಿದ್ದೆ. ಆದರೆ ನಾನೇನು ಮಾಡಿದೆ ಅಂತ ಹೇಳಿದ್ರೆ ತೋಟ ಜಾಸ್ತಿ ಹಾಕ್ಬಿಟ್ಟಿದ್ದೆ. ಸುಮಾರು 1.25 ಎಕರೆ ಹಾಕಿದ್ದೆ. 1.25 ಎಕರೆ ಹಾಕಿದ್ದೆ. ಅದಕ್ಕೋಸ್ಕರ ನನಗೆ ಬಂಡವಾಳನೂ ಜಾಸ್ತಿ ಆಯಿತು, ಬಯಲು ಕೂಡ ಜಾಸ್ತಿ ಆಯಿತು. ಮತ್ತು ಅದನ್ನು ಮೇಂಟೈನ್ ಮಾಡೋದು ಸ್ವಲ್ಪ ನನಗೆ ಕಷ್ಟ ಆಯಿತು ಹೂವು ಬಂದಾಗ. ಇನ್ನು ಬಾಕಿ ಕೆಲಸಗಳೆಲ್ಲ ಆರಾಮಾಗಿ ಮಾಡ್ಕೊಳ್ತಾ ಹೋದೆ. ಆದರೆ ಹೂವು ಬಂದಾಗ ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ ಆಯಿತು. ಆ ಒಂದು ಟೈಮಲ್ಲಿ ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ನನಗೆ ರೇಟ್ ಸಿಕ್ತು. ವರಲಕ್ಷ್ಮಿ ಹಬ್ಬವರೆಗೂ ಕೂಡ ನನಗೆ ರೇಟ್ ಸಿಕ್ತು. ವರಲಕ್ಷ್ಮಿ ಹಬ್ಬ ಮುಗೀತು, ಅದಾದಮೇಲೆ ನನಗೆ ಬೆಲೆನೇ ಇಲ್ದಿರ ಆಗೋಯಿತು. ಈ ಕಡೆ ಫುಲ್ಲು ಒಂದು ಸ್ಟಾರ್ಟ್ ಆಗೋಯಿತು. ಆಗ ಒಂದು ಫೋನ್ ಕಾಲ್ ಬರುತ್ತೆ ನನಗೆ. ಒಂದು ಫೋನ್ ಕಾಲ್, ನಾನೇನು ಅವ್ರಿಗೆ ಫೋನ್ ಮಾಡಿಲ್ಲ, ಅವರೇ ನನಗೆ ಫೋನ್ ಮಾಡಿದ್ದು. ಅವ್ರ ಹೆಸ್ರು ಬೇಡ, ಅವ್ರ ನೇಮ್ ಬೇಡ. ಟೈಮ್ ಬಂದಾಗ ಪೂರ್ತಿ ಡೀಟೇಲ್ಸ್ ಅವ್ರನ್ನ ಕೊಡ್ತೀನಿ ನಿಮಗೆ. ಅವ್ರ ನೇಮ್ ಏನು, ಅವ್ರು ಏನಾಗಬೇಕು, ಏನಿಲ್ಲ ಅಂತ ಒಂದು ಇನ್ಫಾರ್ಮೇಷನ್ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ. ಏನಂದರೆ ಆ ಒಂದು ಫೋನ್ ಕಾಲ್ ಬರುತ್ತೆ. ಅಂದರೆ ಬಂಡವಾಳ ಹಾಕಿದ್ದೀನಿ, ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ. ಏನಾನ ಒಂದು ತರಕಾರಿ ಆಗಲಿ, ಒಂದು ಹೂವು ಆಗಲಿ, ಬೆಲೆ ಇಲ್ಲ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಅಯ್ಯೋ ಪಾಪ ಬೆಲೆ ಇಲ್ಲವೇ, ಇಂಥ ಒಳ್ಳೆ ಬೆಳೆದಿದ್ದಾನೆ ಆದರೆ ಬೆಲೆ ಇಲ್ಲೇ ಅಂತ ಎಂಥವ್ರಿಗಾದರೂ ಸ್ವಲ್ಪ ಪಾಪ ಅನ್ನೋದು ಅಂತಾರೆ. ಆದರೆ ಆ ಒಂದು ಫೋನ್ ಕಾಲ್ ಮಾಡಿದವರು ಅವ್ರು ಫೋನ್ ಮಾಡಿದ್ರು. ನಾನು ಹಲೋ ಅಂದೆ. ಏನು ವೆಂಕಟೇಶ್ ಚೆನ್ನಾಗಿದೆಯಾ ಅಂದರು. ನಾನು ಹೆಸ್ರಿಟ್ಟು ಕರೆದ್ರು. ಚೆನ್ನಾಗಿದ್ದೀರಿ, ನೀವು ಚೆನ್ನಾಗಿದ್ದೀರಾ ಅಂತ ಕೇಳಿದೆ. ಅದಕ್ಕಾದಮೇಲೆ ಒಂದು ಮಾತು ಹೇಳಿದ್ರು, ತುಂಬಾ ಖುಷಿಯಾಗೋಯಿತು. ಯಾಕಂತ ಹೇಳಿದ್ರೆ, ಏನು ವೆಂಕಟೇಶ್ ಸೇವಂತಿಗೆ ರೇಟೇ ಇಲ್ಲ, ಕೆಜಿ ಬಂದು 20-30 ಅಂತ ಅಂತ ನಗ್ದುಬಿಟ್ರು. ನನಗೆ ದುಡ್ಡು ಹೋಯ್ತು, ನಾನು ಕಳ್ಕೊಂಡೆ ಅನ್ನೋ ಒಂದು ಬೇಜಾರಿಲ್ಲ. ಯಾಕಂದ್ರೆ ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಲಕ್ಷ ಸಂಪಾದನೆ ಮಾಡೋದು ಗೊತ್ತು ನಾವೇ. ಲಕ್ಷ ಸಂಪಾದನೆ ಮಾಡಿದ್ದೀನಿ, ಲಕ್ಷ ಹಾಳು ಮಾಡಿದ್ದೀವಿ. ಅದೆಲ್ಲ ಒಂದು ಮ್ಯಾಟ್ರೇ ಅಲ್ಲ ನನಗೆ. ದುಡ್ಡು ಹೋಯ್ತು, ನಾನು ದುಡ್ಡು ಕಳ್ಕೊಂಡೆ ಅನ್ನೋ ಒಂದಿನ ಬಂದು ಬೇಜಾರು ಮಾಡ್ಕೊಂಡು ಕೂತ್ಕೊಂಡವನಲ್ಲ. ಅಷ್ಟು ದುಡ್ಡು ಹೋದ್ರು, ಅಷ್ಟು ಹೋದ್ರೂ ಸೇವಂತಿಗೆ ಹಾಕಿ ಅಷ್ಟು ನಾನು ಲಾಸ್ ಆಗೋದ್ರು ಕೂಡ ಒಂದಿನ ಬೇಜಾರು ಮಾಡ್ಕೊಂಡು ಕೂತ್ಕೊಂಡವನಲ್ಲ, ಒಂದಿನ ಕಣ್ಣೀರಿಟ್ಕೊಂಡು ಕೂತ್ಕೊಂಡವನಲ್ಲ. ನನಗೆ ಬೇಜಾರೇ ಆಗಿಲ್ಲ. ಯಾಕಂದರೆ ಬೆಳೆದಿರೋ ಒಂದು ಖುಷಿ ನನಗಿತ್ತು ಅಷ್ಟೇ. ನಾನು ಏನೇ ಆಗಿರ್ಬೋದು, ನಾನು ಮೇಸೋ ಒಂದು ಪ್ರಾಣಿ ಆಗಿರ್ಬೋದು, ನಮ್ಮ ಮನೇಲಿ ಕುರಿಗಳು, ಮೇಕೆಗಳು ಆಗಿರ್ಬೋದು, ನಾನು ಇಂಥದ್ದು ಮೇಯಿಸ್ಬೇಕು, ಅಂಥದ್ದೇ ಮೇಯಿಸ್ಬೇಕು. ನನ್ನ ತೋಟದಲ್ಲಿ ಇಂಥ ಬೆಳೆ ಇಕ್ಬೇಕು, ನನ್ನ ತೋಟದಲ್ಲಿ ಬೆಳೆ ಇಕ್ಬೇಕು, ಅದರಲ್ಲಿ ನಾನು ಆಸೆ ತೀರಿಸ್ಕೊಬೇಕು. ಆ ಒಂದು ಹುಚ್ಚು ನನಗೆ. ದುಡ್ಡು ಕಳ್ಕೊಂಡೆ ಅಂತ ನನಗೆ ಯೋಚನೆ ಇಲ್ಲ. ಆ ಒಂದು ಫೋನ್ ಕಾಲ್ ಬಂದು ಆ ಥರ ನಗಿದ್ರು. ಅಯ್ಯ, ನಾನೇನಪ್ಪ, ನನಗೆ ಅವ್ರಿಗೇನು ಅನ್ಕೊಬಿಟ್ಟಿದ್ದಾರೆ, ವೆಂಕಟೇಶು ಲಾಸ್ ಆಗೋಗಿದ್ದಾನೆ, ಪಾಪಾರ ಆಗೋಗಿದ್ದಾನೆ, ಅದಕ್ಕೆ ನಾನು ಇವಾಗ ನಗಿಯೋಣ ಅಂತ ಅವ್ರು ನಗ್ದಿದ್ದು. ಅವಾಗ ಸರಿ ಆಯಿತು, ಒಂದಲ್ಲ ಒಂದಿನ ನಿನ್ಗೆ ಉತ್ತರ ಕೊಟ್ಟೇ ಕೊಡ್ತೀನಿ. ದೇವ್ರು ಒಂದು ಸರಿ ಮೋಸ ಮಾಡಿದ್ದಾನೆ ನನಗೆ. ಮೋಸ ಮಾಡಿದ್ದಾನೆ, ಇನ್ನೊಂದು ಸರಿ ಮಾಡಲ್ಲ ಖಂಡಿತವಾಗೂ. ಮತ್ತು ಸಾಮಂತಿಗೆ ಬೆಳಿತೀನಿ. ಆಗ ಬೆಳೆಯೋ ಒಂದು ಸಾಮಂತಿಗೆ ಅವ್ರು ಒಂದು ಫೋನ್ ಕಾಲ್ ಮಾಡಿ ನಗಿದ್ರು. ಅವರು ಒಂದು ಫೋನ್ ಕಾಲ್ ಮಾಡಿ ನಗಿದ್ರು ಅವತ್ತು. ಓಕೆ, ಅವರು ಸಂತೋಷವಾಗಿದ್ದರು. ಆದರೆ ಮತ್ತೆ ಸೇವಂತಿಗೆ ಬೆಳಿತೀನಿ. 8 ಲಕ್ಷ ಅಲ್ಲ, 20 ಲಕ್ಷ ಖರ್ಚಾಗಲಿ, ಅದಕ್ಕೆಲ್ಲ ಡೋಂಟ್ ಕೇರ್. ಮತ್ತೆ ಸೇವಂತಿಗೆ ಬೆಳಿತೀನಿ. ದೇವ್ರು ಒಂದ್ಸರಿ ಮೋಸ ಮಾಡಿದ್ದಾನೆ, ಮತ್ತೊಂದು ಸರಿ ಯಾರೂ ಕೂಡ ಮೋಸ ಮಾಡಲ್ಲ ದೇವರು. ಮತ್ತೊಂದು ಸರಿ ಕೈ ಹಿಡ್ದು ಕಾಪಾಡ್ತಾನೆ ದೇವರು. ಉದಾಹರಣೆಗೆ ನಮ್ಮ ಫ್ರೆಂಡ್ ಸಿಗ್ದ ಮಗ, ಮೊನ್ನೆ ಸರಿ ಸೇವಂತಿಗೆ ಹಾಕ್ಬಿಟ್ಟು, ಏನಾದರೂ ನಮ್ಮ ಕಡೆ ಶಾಮಂತಿಗೆ ಅನ್ನೋದು, ಮೊನ್ನೆ ಸಾಮಂತಿಗೆ ಹಾಕ್ಬಿಟ್ಟು ಲಾಸ್ ಆಗೋದೆ. ಈ ಸರಿ ಯಾಕ ಮಗ, ದೇವ್ರು ಒಂದ್ಸರಿ ಮೋಸ ಮಾಡ್ದ, ಇನ್ನೊಂದು ಸರಿ ಮೋಸ ಮಾಡ್ತಾನ ಅಂತ ಹೇಳ್ದ ನನ್ನ ಫ್ರೆಂಡು. ಯಾಕಂತ ಹೇಳಿದ್ರೆ ಅವನು ಕಷ್ಟ ಸುಖ ಗೊತ್ತಿರೋನು. ಇನ್ನೊಬ್ರು ನಗ್ನಾಗ್ತಾ ಹೇಳಿದ್ರಲ್ಲ, ಅವರು ಕಷ್ಟ ಸುಖನೂ ಗೊತ್ತಿಲ್ಲ ಅವ್ರಿಗೆ, ನಗ್ನಾಗ್ತಾ ಹೇಳಿರೋರಿಗೆ. ಈ ಪಾಪನೂ ಅಂದಿಲ್ಲ, ಅವ್ರ ಪಾಪ ಅನ್ನೋದು ನಂಗೆ ಬೇಕಾಗಿಲ್ಲ.
ಏನಪ್ಪ ಹೂವು ರೇಟ್ ಇಲ್ಲ ಲಾಸ್ ಆಗೋಯ್ತಾ ನಿನಗೆ ಅಂತ ಹೇಳಿದ್ರೂ ಒಂಥರ ಕಾಮನಾಗಿ ತಗೋಬೋದಿತ್ತು. ಆದರೆ ರೇಟ್ ಇಲ್ಲ ಅಂದ್ಬಿಟ್ಟು ನಗದ್ರಲ್ಲ ನಾನು ಎತ್ಕೊಂಡು ಅವ್ರಿಗೇನು ಪಾಪ ವೆಂಕಟೇಶ್ ಲಾಸ್ ಆಗೋದಾ, ಪಾಪ ತಲೆ ಮೇಲೆ ಬಟ್ಟೆ ಹಾಕೊಂಡು ಯಾವ ಮೂಲೆನಾಗ ಹತ್ಕೊಂಡು ಕೂತ್ಕೊಂಡವನು ಅಂತ ಅವ್ರು ತಿಳ್ಕೊಂಡಿರ್ಬೋದು. ಅದು ಆ ಥರ ಏನೋ ತಿಳ್ಕೊಂಡಿದ್ರು ಅವ್ರ ಭ್ರಮೆ ಅಷ್ಟೇ. ಓಕೆ, ಅವರ ಚಾಲೆಂಜ್ಗಾದರೂ ಮತ್ತೆ ಸೇವಂತಿಗೆ ಬೆಳಿತೀನಿ, ಮತ್ತು ಫುಲ್ ಹೂವು ಬರೋದು ವ್ಲಾಗ್ ಮಾಡೇ ಮಾಡ್ತೀನಿ, ನಿಮಗೂ ಕೂಡ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಅಂದರೆ ಪ್ರತಿಯೊಂದರಲ್ಲೂ ಈ ಥರ ಇರಬೇಕು. ಅಂದರೆ ನಮ್ಮನ್ನು ಹಾಡ್ಕೊಂಡವ್ರಂತೂ ಇರಲೇಬೇಕು. ಒಳ್ಳೇದೋ ಕೆಟ್ಟದ್ದೋ, ಗುಡ್ಡೋ ಬ್ಯಾಡೋ, ಒಟ್ನಲ್ಲಿ ಪಬ್ಲಿಸಿಟಿನಲ್ಲಿ ನಾವು ಇರಬೇಕು. ಆ ರೀತಿಯಾಗಿರಬೇಕು. ಒಬ್ಬರು ನಮ್ಮನ್ನು ಹಂಗಿಸ್ಬೇಕು. ಆ ಥರ ಹಂಗಿಸಿದ್ರೆ ನಮಗೂ ಕೂಡ ಬದುಕೋದಕ್ಕೆ ಛಲ ಬರುತ್ತೆ ಜೀವನದಲ್ಲಿ, ಅಲ್ವಾ? ನಮ್ಮನ್ನು ಕೂಡ ಹಂಗಿಸಿದ್ರಲ್ಲ ಇವರು ಅಂತ ಅವ್ರ ಮೇಲೆ ದ್ವೇಷ ಮಾಡಕೂಡ್ದು. ಅದನ್ನೇ ಚಾಲೆಂಜ್ ಆಗಿ ತಗೋಬೇಕು. ಮತ್ತು ಅವ್ರಿಗೆ ರಿವೆಂಟ್ ನಾನು ಕೊಡಬೇಕು. ಅವತ್ತೇನೋ ಫೋನ್ ಮಾಡಿ ನಗಿದ್ರು ಅವರು. ಮತ್ತು ಸೇವಂತಿಗೆ ಬೆಳಿತೀನಿ ನಮ್ಮ ತೋಟದಲ್ಲಿ, ಮತ್ತು ಡೈಲಿ ಫೋನ್ ಕಾಲ್ ಮಾಡ್ತೀನಿ. ಇಷ್ಟು ಬ್ಯಾಗ್ ಸಿಕ್ತು, ಇಷ್ಟು ಟನ್ ಸಿಕ್ತು, ಇಷ್ಟು ರೇಟ್ ಹೋಯ್ತು, ಇಷ್ಟು ದುಡ್ಡು ಬಂತು ಅಂತ ಪ್ರತಿ ದಿನ ಕೂಡ ಹೊಟ್ಟೆ ಉರ್ಸೋ ಟೈಮ್ ಬಂದೇ ಬರ್ತೈತೆ ನಮಗೂ ಕೂಡ. ಆವಾಗ ನಾವು ನಗಿಯೋಣ, ಅಲ್ವಾ? ಅವತ್ತು ಅವ್ರ ಟೈಮು ನಗಿದ್ರು. ಆಮೇಲೆ ನೆಕ್ಸ್ಟ್ ನಮ್ಗೊಂದು ಟೈಮ್ ಬರ್ತೈತೆ, ನಮಗೊಂದು ಕಾಲ ಬರುತ್ತೆ, ಅವಾಗ ನಾವು ನಗಿಯೋಣ. ಓಕೆ ಫ್ರೆಂಡ್ಸ್, ಅಂದರೆ ಅದು ಬಂದಿದ್ದು ಒಂದು ಕಮೆಂಟು. ಅದರಲ್ಲಿ ನನಗೆ ದುಡ್ಡು ಹೋಯ್ತು ಅಂತ ಯೋಚನೆ ನಾನು ಮಾಡ್ಕೊಂಡು ಕೂತ್ಕೊಂಡಿಲ್ಲ. ಆದರೆ ಅವ್ರು ನಗಿದ್ರಲ್ಲ, ಅದೇ ನನಗೆ ಯೋಚನೆ ಆಗಿ ಕೂತಿದ್ದು. ಓಕೆ, ಏನೂ ಮಾಡೋಕ್ಕಾಗಲ್ಲ. ಇದೆಲ್ಲ ಸಿಲ್ಲಿ ಮ್ಯಾಟರು, ಅದಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಳಲ್ಲ. ಏನಂದರೆ ಇಂತಿಂಥವು ಎಷ್ಟೆಷ್ಟೋ ಬಂದೋಗಿದ್ದಾವೆ ನಮ್ಮಲ್ಲಿ. ಅದಕ್ಕೇನು ತಲೆ ಕೆಡ್ಸ್ಕೊಳಲ್ಲ. ಅಂದರೆ ಪ್ರತಿಯೊಂದರಲ್ಲೂ ಕೂಡ ಅಷ್ಟೇ, ಯಾರಾದರೂ ಒಂದು ಮಾತಂದಿದ್ದಾರೆ ಅಂದರೆ ಅದನ್ನು ಚಾಲೆಂಜ್ ಆಗಿ ನಾನು ತೊಗೊಳೋದು ಜಾಸ್ತಿ. ಚಾಲೆಂಜ್ ಆಗಿ ಮತ್ತೆ ಅವ್ರಿಗೆ ಉತ್ತರ ನಾನು ಕೊಡಲೇಬೇಕು. ಉತ್ತರ ಕೊಟ್ಟೇ ಕೊಡ್ತೀನಿ. ಓಕೆ, ಈಗ ಸದ್ಯಕ್ಕೆ ಔಷಧಿ ಹೊಡೆದ್ಬಿಟ್ಟಿದ್ದೀನಿ. ನಮ್ಮ ತೋಟದಲ್ಲಿ ಇವತ್ತೇನು ಕೂಡ ಕೆಲಸ ಇಲ್ಲ. ಹಾಗೆ ಸಂಜೆ ಆಯಿತು, ವ್ಲಾಗ್ ಮಾಡ್ಕೊಳ್ತಾ ಮಾತಾಡಿಕೊಂಡು ಬರೋಣ ಅಂದ್ಬಿಟ್ಟು ವೀಡಿಯೋನ ಶುರು ಮಾಡಿದ್ದು ಅಷ್ಟೇ. ಓಕೆ ಫ್ರೆಂಡ್ಸ್, ಅಂದರೆ ಏನು ಕೂಡ ನಮಗೂ ರೋಟೀನ್ ಇಲ್ಲ, ಏನು ಕೂಡ ಕೆಲಸ ಇಲ್ಲ. ಇವತ್ತು ಆರಾಮಾಗಿದ್ದೀವಿ, ರೆಸ್ಟ್ ತಗೊತಾ ಇದ್ದೀವಿ. ಅಂದರೆ ಒಂದಿನ ರೆಸ್ಟ್ ತಗೊತೀವಿ, ಮಾರನೇ ದಿನ ಏನಾದ್ರು ಕೆಲಸ ಇದ್ದರೆ ನಮಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಏನಾದ್ರು ಕೆಲಸ ಇಲ್ಲ ಅಂತ ಹೇಳಿದ್ರೆ ನಮಗೂ ಕೂಡ ಬೇಜಾರಾಗುತ್ತೆ. ಓಕೆ, ನೋಡೋಣ. ಮತ್ತು ನಾಳೆ ಏನಾದ್ರು ಕೆಲಸ ಹುಡುಕಿ ನಾವು ಮಾಡಲೇಬೇಕಾಗುತ್ತೆ. ಹುಡುಕಿ ಮಾಡಿದಾಗ ಅದು ಕೂಡ ವ್ಲಾಗ್ ಮಾಡ್ತೀನಿ, ಅದು ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು, ಅಂದರೆ ಇವತ್ತು ನಾನು ಸ್ವಲ್ಪ ಕಷ್ಟನೂ ಹೇಳ್ಕೊಂಡೆ, ನನ್ನ ಸುಖನೂ ಹೇಳ್ಕೊಂಡಿದ್ದೀನಿ ಅನಿಸುತ್ತೆ, ಅಲ್ವಾ? ಓಕೆ, ಅಂದರೆ ಈ ಥರ ನಡೆಯೋದು ಕಾಮನ್ನು. ಆದರೆ ಒಬ್ಬೊಬ್ರು ಅರ್ಥ ಮಾಡ್ಕೊತಾರೆ, ಒಬ್ಬರೊಬ್ರು ಅರ್ಥ ಮಾಡ್ಕೊಳಲ್ಲ. ಅವ್ರಿಗೆ ಕಷ್ಟ ಸುಖ ಗೊತ್ತಿಲ್ಲ. ನನ್ನ ಫ್ರೆಂಡ್ ನೋಡು, ಒಂದು ಸರಿ ಹಾಕಿದ್ಯಾ ಮಗ, ಲಾಸ್ ಆದೆ, ಇನ್ನೊಂದು ಸರಿ ಹಾಕೋ ಮಗ, ದೇವ್ರು ಒಂದು ಸರಿ ಮೋಸ ಮಾಡಿದಾನೆ, ಇನ್ನೊಂದು ಸರಿ ಮೋಸ ಮಾಡ್ತಾನೆ ಅಂತ ಹೇಳ್ದ. ಅವ್ನು ಕಷ್ಟ ಸುಖ ಗೊತ್ತಿರೋ ಅವ್ನು ಪಾಪ. ಇವರು ಆಡ್ಕೊಂಡು ನಗ್ದವರು, ಇವ್ರಿಗೆ ಕಷ್ಟ ಗೊತ್ತಿಲ್ಲ, ಸುಖ ಗೊತ್ತಿಲ್ಲ, ಏನೂ ಕೂಡ ಗೊತ್ತಿಲ್ಲ ಬುಡ್ಬುಡಕ್ಕೆ. ಯಾಕಂತ ಹೇಳಿದ್ರೆ ಒಬ್ಬರು ಮಾತಾಡೋ ಸ್ಟೈಲಲ್ಲೇ ನಾವು ಅರ್ಥ ಮಾಡ್ಕೊಬಿಡ್ಬೋದು ಆ ಮನುಷ್ಯ ಹೇಗಿದ್ದಾನೆ ಅಂತ, ಅಲ್ವಾ? ಓಕೆ ಫ್ರೆಂಡ್ಸ್, ನೋಡಿದ್ರಲ್ವ? ಅಂದರೆ ಉತ್ತರ ಕೊಡೋ ಟೈಮ್ ಬಂದೇ ಬರ್ತಿದೆ. ಅವತ್ತು ಅವ್ರಿಗೆ ಆನ್ಸರ್ ಮಾಡೇ ಮಾಡ್ತೀನಿ, ಎಲ್ಲಿಗೂ ಹೋಗಲ್ಲ, ಅಲ್ವಾ? ಭೂಮಿ ತುಂಬ ವಿಶಾಲಾಗಿದೆ, ಒಂದಲ್ಲ ಒಂದಿನ ಆನ್ಸರ್ ಮಾಡೋಣ. ಅವತ್ತೇನೋ ನನ್ನ ಹಣೆ ಬರ ಚೆನ್ನಾಗಿಲ್ಲ, ನನ್ನ ಟೈಮ್ ಚೆನ್ನಾಗಿರಲ್ಲ, ಎಲ್ಲ ಮಾತಾಡಿದ್ರು, ನಗಿದ್ರು. ಓಕೆ, ಮುಂದಕ್ಕೂ ನಮ್ಮ ಟೈಮ್ ಚೆನ್ನಾಗಿದ್ದರೆ ಇರ್ತೈತಾ? ನಮಗೂ ನಮ್ಮ ಲೈಫಲ್ಲೂ ಒಂದಲ್ಲ ಒಂದಿನ ದೀಪಾವಳಿ ಬಂದೇ ಬರ್ತೈತೆ. ಅವಾಗ ನಾವು ಪಟಾಕಿ ಹೊಡೆಯೋಣ ಅಷ್ಟೇ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ವ್ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ಏನೂ ಕೂಡ ಕೆಲಸ ಇಲ್ಲ, ಕೆಲಸ ಮಾಡೋದೇನು ವ್ಲಾಗ್ ಮಾಡಿಲ್ಲ. ಹೀಗೆ ಸುಮ್ಮನೆ ಓಡಾಡ್ಕೊತ ಒಂದು ವ್ಲಾಗ್ ಮಾಡಿದ್ದೀನಿ, ಸಿಂಪಲ್ಲಾಗಿ ಅಷ್ಟೇ. ನಾಳೆ ಹೊಡೆದ್ಕೊಂಡು ಆದಷ್ಟು ಬೇಗ ನೋಡ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ. ಟೇಕ್ ಕೇರ್, ಬೈ ಫ್ರೆಂಡ್ಸ್.